ಎಲ್ಲರಿಗೂ ನಮಸ್ಕಾರ. ಎಜೆಸ್ ಚಾನೆಲ್ ಬ್ಲಾಗಿಗೆ ಸ್ವಾಗತ. ನಾನು ಇವತ್ತು ಮಧ್ಯಾಹ್ನ ಬ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು ಬ್ಲಾಗ್ ಹಾಕದೆ, ಇವತ್ತು ಹಾಕುವ ಅಂತ ಹೇಳಿ ಮಧ್ಯಾಹ್ನದಿಂದ ಬ್ಲಾಗ್ ಮಾಡ್ತಿದ್ದೀನಿ. ಇದು ನಿನ್ನೆದ್ದು ಬ್ಲಾಗ್, ಅಂದರೆ ಆದಿತ್ಯವಾರದ್ದು ಬ್ಲಾಗ್. ಮಧ್ಯಾಹ್ನ ಊಟದ ಟೈಮ್ ಆಯಿತು, ಹಾಗಾಗಿ ಊಟಕ್ಕೆ ಮಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಅವಳು ಎದ್ದರೆ ಈಗ ಬ್ಲಾಗ್ ಮಾಡಲಿಕ್ಕೆ ಬಿಡಲ್ಲ, ಅವಳು ಕಿರ್ಚಾಡ್ತಾಳೆ, ಹಠ ಮಾಡಿ. ಮೊನ್ನೆಂದು ಜಯನಗರ ಶಾಪಿಂಗ್ ಇದು ಬ್ಲಾಗ್ ಹಾಕಿದ್ದೆ, ಪ್ಲೀಸ್ ಅದನ್ನು ನೋಡಿ ಸಪೋರ್ಟ್ ಮಾಡಿ. ಯಾರು ನೋಡಿಲ್ಲ ಪ್ಲೀಸ್ ಅದನ್ನು ಕೂಡ ನೋಡಿ ವಿಡಿಯೋ. ಅಮ್ಮನಿಗೆ ಊಟ ಹಾಕಿ ಕೊಡಬೇಕು, ಅದಕ್ಕೆಲ್ಲ ರೆಡಿ ಮಾಡ್ತಿದ್ದೀನಿ, ಬೇಗ ಬೇಗ ರೆಡಿ ಮಾಡುವ ಅಂತ. ಊಟದ ಟೈಮ್ ಆಯ್ತಲ್ಲ, ಹಾಗಾಗಿ ರೆಡಿ ಮಾಡಿಕೊಳ್ಳೋದು. ಊಟ ಹಾಕಿಡುವ ಅಂತ ಹೋದೆ, ಬಟ್ಲು ತೊಳೆಯೋಕ್ಕಂತ ಹೋದೆ. ನನ್ನ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ರೀತಿ ಅಲ್ಲಿ ಕೊಟ್ಟಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೇ ರೀತಿ ಲೈಕ್ ಕೂಡ ಮಾಡಿ, ಲೈಕ್ ಕೊಡದೆ ಹೋಗಬೇಡಿ. ಈಗ ಮಜ್ಜಿಗೆಗೆ ಅಂತೇಳಿ ಇದು ಶುಂಠಿ ಮತ್ತು ಮೆಣಸು ಮತ್ತು ಇದು ಕೊತ್ತಂಬರಿ ಸೊಪ್ಪನ್ನು ಜಜ್ಜಿ ಹಾಕ್ತೀನಿ ನಾನು. ಅದು ತುಂಬ ಟೇಸ್ಟ್ ಆಗುತ್ತೆ. ಮಿಕ್ಸಿಯಲ್ಲಿ ರುಬ್ಬಿ ಹಾಕಿದ್ದಕ್ಕಿಂತಲೂ ಇದು ಟೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಕಲ್ಲಲ್ಲಿ ಕುಟ್ಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿ ಹಾಕೋದು. ನಾನು ಒಂದು ಕಡೆ ಕಬಾಬ್ ಕಾಯಿಸುವಂಥ ಎಣ್ಣೆ ಇಟ್ಟಿದ್ದೀನಿ, ಕಬಾಬ್ ಮಾಡುವಂಥ. ಕಬಾಬ್ ಕಾಯಿಸ್ತಾ ಇದ್ದೀನಿ. ಅಮ್ಮನಿಗೆ ಅನ್ನ ಹಾಕಿ ಕೊಡುವ ಅಂತ ರೆಡಿ ಮಾಡ್ತಾ ಇದ್ದೀನಿ. ಅಮ್ಮ ಬೇಗ ಊಟ ಮಾಡ್ತಾರೆ. ನಾನು ಅವಳಿಗೆ, ನನ್ನ ಮಗಳಿಗೆ ಊಟ ತಿನ್ನಿಸುವಾಗ ತುಂಬ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಅವರಿಗೆ ಒಂದು ಊಟ ಹಾಕಿ ಕೊಡುವ ಅಂತ ಊಟ ಹಾಕಿ ಕೊಡ್ತಾ ಇದ್ದೀನಿ. ಅವರು ಕುಚ್ಚಲಕ್ಕಿ ಊಟ ಮಾಡೋದು, ಅಂದರೆ ರೆಡ್ ರೈಸ್ ಊಟ ಮಾಡ್ತಾರೆ. ಇಲ್ಲಿ ಸೈಡೆಲ್ಲ ರೆಡ್ ರೈಸ್ ಅಂತಾರೆ, ಬಾಯ್ಲ್ಡ್ ರೈಸಿಗೆ ರೆಡ್ ರೈಸ್ ಅಂತಾರೆ. ನಾವು ಬಾಯ್ಲ್ಡ್ ರೈಸ್ ಅಂತ ಹೇಳೋದು, ಅಥವಾ ಕನ್ನಡದಲ್ಲಿ ಕುಚ್ಚಲಕ್ಕಿ ಅಂತ ಹೇಳ್ತೀವಿ ಆ ಅಕ್ಕಿಗೆ. ಇವತ್ತು ಅನ್ನ ಮಾಡಿದ್ದು ನಾನು. ಒಂದು ವಿಡಿಯೋ ರೆಕಾರ್ಡ್ ಮಾಡುವಾಗ ತುಂಬ ಸೌಂಡ್ ಮಾಡ್ತಾರೆ ಈ ಮಕ್ಕಳು. ಸ್ಕೂಲಿಗೆ ರಜೆ ಅಲ್ವಾ, ತುಂಬ ಅಂದರೆ ತುಂಬ ಕಿಚ್ಚಾಡ್ತಾರೆ ಇಲ್ಲಿ ಮಕ್ಕಳು. ಅನ್ನ ಹಾಕಿ ಕೊಡ್ತಾ ಇದ್ದೀನಿ. ಗಂಜಿ ಊಟ ಇವತ್ತು ಮಧ್ಯಾಹ್ನಕ್ಕೆ, ಗಂಜಿ ಊಟ ಮಾಡಿದ್ದು ನಾವು ಇವತ್ತು. ಕೆಲವರು ವಿಡಿಯೋ ನೋಡ್ತಾರೆ, ಲೈಕೇ ಕೊಡಲ್ಲ. ಅದು ಯಾಕೆ ಲೈಕ್ ಕೊಡಲ್ಲ ಅಂತ ಗೊತ್ತಿಲ್ಲ. ನಾವು ಮಾಡಿದ ವಿಡಿಯೋ ಇಷ್ಟ ಆಗಲ್ವಾ ಅಂತ ಗೊತ್ತಿಲ್ಲ. ಅದು ಕೂಡ ನಾವು ಎಲ್ಲರ ವಿಡಿಯೋ ನೋಡಿ ಲೈಕ್ ಕೊಟ್ಟು ಬರ್ತೀವಿ. ಆದರೆ ಕೆಲವರು ಏನು ಮಾಡ್ತಾರೆ, ವಿಡಿಯೋ ನೋಡ್ತಾರೆ ಹೋಗ್ತಾರೆ ಅಷ್ಟೇ. ಒಂದು ನಿಮಿಷ ಕೂಡ ವಿಡಿಯೋ ನೋಡಲ್ಲ, ಸುಮ್ಮನೆ ವಿಡಿಯೋ ನೋಡಿ ಇದು ಮಾಡ್ತಾರೆ, ಕಮೆಂಟ್ ಹಾಕಿ ಕೊಟ್ಟು ಹೋಗ್ತಾರೆ ಅಷ್ಟೇ. ಆ ರೀತಿ ಮಾಡಬೇಡಿ ಪ್ಲೀಸ್. ಪೂರ್ತಿ ವಿಡಿಯೋ ನೋಡಿ, ಒಂದು ಲೈಕ್ ಆದರೂ ಕೊಡಿ. ನಾವು ಫುಲ್ ಸಪೋರ್ಟ್ ಮಾಡುವಾಗ ನೀವು ಕೂಡ ನಮಗೂ ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ. ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿದರೆ ತುಂಬ ಒಳ್ಳೆಯದು. ನಾವು ಇವತ್ತು ಮಧ್ಯಾಹ್ನ ಡಿಮಾರ್ಟಿಗೆ ಹೋದ್ವಿ. ಅಂದರೆ ಡಿಮಾರ್ಟ್ ಮನೆಗೆ ಬೇಕಾಗಿರುವ ಕೆಲವು ಸಾಮಗ್ರಿಗಳನ್ನು ತಗೋಬೇಕಿತ್ತು, ಅದಕ್ಕೆ ಡಿಮಾರ್ಟಿಗೆ ಹೋದ್ವಿ. ಇಲ್ಲಿ ಒಂದು ಹೊಸ್ತು ಡಿಮಾರ್ಟ್ ಆಗಿತ್ತು, ಹೊಸ ಡಿಮಾರ್ಟ್. ಫಸ್ಟ್ ಟೈಮ್ ಬರೋದು ನಾವು, 1 ತಿಂಗಳು ಕೂಡ ಆಗಿಲ್ಲ. ಅಲ್ಲಿಗೆ ಬಂದ್ವಿ ಡಿಮಾರ್ಟಿಗೆ. ಗೊಂಬೆ ಎಲ್ಲ ಇತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಗೊಂಬೆ ಎಲ್ಲ. ಡಾಲ್ ನನ್ನ ಶ್ರೇಣಿಕನಿಗೆ ತುಂಬ ಇಷ್ಟ ಆಯಿತು, ಬೇಕಂತ ಹೇಳಿದ್ಲು. ಮನೆಯಲ್ಲಿ ಡಾಲ್ ಇದೆ, ಕೆಲವು ತಂದಿಟ್ಟಿದ್ವಿ, ಅದರಲ್ಲಿ ಆಟ ಆಡೋದಿಲ್ಲ ಅವಳು.
ದೊಡ್ಡವಳಾದಮೇಲೆ ತೆಗೆದುಕೊಡುವ ಅಂತ ಹೇಳಿ. ಇಂಥ ಗೊಂಬೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಹೊಸ 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 ಗೊಂಬೆಗಳೆಲ್ಲ. 1 ತಿಂಗಳು ಕೂಡ ಆಗಲಿಲ್ಲ ಇದು. ನಮ್ಮ ಮನೆ ಹತ್ರನೇ ಇರೋದು, ಅದಕ್ಕಾಗಿ ಒಂದು ಸಲ ಬರುವ ಅಂತ ಬಂದ್ವಿ. ಆಯಿತು, ಪರ್ಚೇಸಿಂಗ್ ಎಲ್ಲ ಆಯಿತು, ಕೂತಿದ್ದೀವಿ ಈಗ. ಒಂದು ಬ್ರೆಡ್ ರೈಸ್ ಬೇಕಿತ್ತು, ಇದೆಯಾ ಅಂತ ಕೇಳಿದ್ರು, ಇಲ್ಲ ಅಂತಂದರು. ನಾನು ಮತ್ತೆ ಒಂದು ಸಲ ಹುಡುಕಿ ನೋಡುವಾಗ ಅಲ್ಲಿತ್ತು ನೋಡಿ, ಇಲ್ಲಿತ್ತು. ನಾನು ಹುಡುಕಿದೆ ರೆಡ್ ರೈಸ್ ಇದೆಯಾ ಅಂತ. ಇವ್ರಿಗೆ ಗೊತ್ತಾಗಲ್ಲ, ಕುಚ್ಚಲಕ್ಕಿ ಬಾಯ್ಲ್ಡ್ ರೈಸ್ ಅಂತ ಹೇಳಿದರೆ ಗೊತ್ತಾಗಲ್ಲ. ಅದಕ್ಕೆ ನಾನು ಕೇಳಿದಾಗ ಇಲ್ಲಿತ್ತು ರೆಡ್ ರೈಸ್, ಆದರೆ ಸ್ವಲ್ಪ ಇತ್ತು ಅದು. ಇಲ್ಲಿ ಯಾರು ಊಟ ಮಾಡಲ್ಲ, ಅಲ್ಲಿ ಹೆಚ್ಚಾಗಿ ಕುಚ್ಚಲಕ್ಕಿ ತಿನ್ನಲ್ಲ ನೋಡಿ. ಯಾವ ಥರದ್ದು ಅಕ್ಕಿಗಳಿದೆ ನೋಡಿ, ಇಲ್ಲಿ ಎಲ್ಲ ಥರದ ಅಕ್ಕಿಗಳು ಇದೆ ಇಲ್ಲಿ. ನೋಡಿ, ಇಲ್ಲಿ ಕೂಡ ಆಟಿಕೆಗಳನ್ನು ಇಟ್ಟಿದ್ದಾರೆ, ಬೇರೆ ಬೇರೆ ಥರದ ಆಟಿಕೆಗಳಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಖುಷಿಯಾಯಿತು ನೋಡುವಾಗ. ನೀವು ಅಂದ್ಕೋಬೋದು ದಿನ ಶಾಪಿಂಗ್ ಬ್ಲಾಗ್ಗೆ ಹಾಕ್ತಿದ್ದಾಳೆ ಅಂತೇಳಿ. ಇಲ್ಲ, ನಾವು ಒಂದು ಸ್ವಲ್ಪ ಡಿಮಾರ್ಟಿಗೆ ಹೋಗ್ತೀವಿ ತಿಂಗಳಿಗೆ ಒಂದು ಸಲ ಆದರೂ. ಮನೆಗೆ ಬೇಕಾಗುವ ಸಾಮಗ್ರಿಗಳನ್ನೆಲ್ಲ ಡಿಮಾರ್ಟಲ್ಲೇ ತರೋದು, ಕಡಿಮೆ ಬೆಲೆಗೆ ಸಿಗುತ್ತೆ. ಅಂಗಡಿಯಲ್ಲಿ ತಂದರೆ ತುಂಬ ರೇಟ್. ಇಲ್ಲಿ ಲೋಕಲಲ್ಲಿ ತಗೊಂಡ್ರೆ ಹಾಗೇನೆ ನೋಡಿ. ಶ್ಯಾಂಪೆಲ್ಲ ಮಗುವಿಗೊಂದು ಶ್ಯಾಂಪ್ ಬೇಕಿತ್ತು. ಈ ಶ್ಯಾಂಪ್ ಅಲ್ಲ, ಬೇಬಿ ಶ್ಯಾಂಪು. ಅವಳಿಗೆ ಹಿಮಾಲಯ ಬೇಬಿ ಶ್ಯಾಂಪ್ ಬೇಕಿತ್ತು, ಅದನ್ನು ಹುಡುಕ್ತಾ ಇದ್ವಿ. ಅದು ಸಿಗಲಿಲ್ಲ. ಮತ್ತು ಲಾಸ್ಟಿಗೆ ಒಂದು ಕಡೆ ಇತ್ತು, ಅದನ್ನು ತಗೊಂಡ್ವಿ. ಇದು ಹೊಸದಾಗಿರುವಂತಹ ಡಿಮಾರ್ಟ್ ಇದು, ನಮ್ಮನೆ ಪಕ್ಕದವರದ್ದು. ಅಂದರೆ ಅಲ್ಲಿ ಒಂದು 5 ನಿಮಿಷ ಇದೆ, 5-10 ನಿಮಿಷದಲ್ಲಿ ನಾವು ಹೋಗಿ ಬರ್ಬೋದು, ಅಷ್ಟು ಹತ್ರ ಇದೆ. ಶ್ರೇಣಿಕಾ ಚಾಕ್ಲೇಟ್ ಬೇಕಂತ ಹಠ ಮಾಡಿದ್ಲು ನೋಡಿ. ಅಲ್ಲಿ ಚಾಕ್ಲೇಟಲ್ಲಿ ಅಲ್ಲಿರುವಾಗಲೇ ಒಂದು ಸ್ವಲ್ಪ ವೀಡಿಯೋ ತೆಗೆದೆ ನೋಡಿ. ಒಳ್ಳೊಳ್ಳೆ ಚಾಕ್ಲೇಟ್ಗಳು ಎಷ್ಟೆಂದಿದೆ ನೋಡಿ. ನಾವು ಕೊಡೋದಿಲ್ಲ ಅವಳಿಗೆ, ಹೆಚ್ಚು ಚಾಕ್ಲೇಟ್ ಎಲ್ಲ ಕೊಡಲ್ಲ. ಇದರದ್ದು ಕಾಕನೆಟ್ಟಿದ್ದೊಂದು ಚಾಕ್ಲೇಟ್ ಇತ್ತು, ಅದನ್ನು ತಗೊಂಡ್ವಿ. ಮತ್ತು ಒಂದು ಕಿಟ್ ಕ್ಯಾಟ್ ತಗೊಂಡ್ವಿ. ಮನೆಗೆ ಮಕ್ಕಳು ಬರ್ತಾರಲ್ಲ, ಅವರಿಗೆ ಕೊಡಲಿಕ್ಕಾಗುತ್ತೆ ಅಂತೇಳಿ. ಇವರು ಆಫೀಸಿಂದ ಬಂದದ್ದಷ್ಟೇ, ಮತ್ತು ಬಂದು ಹೋಗು ಅಂತ ಹೇಳಿದರು. ಹಾಗೆ ಅದೇ ಯೂನಿಫಾರ್ಮಲ್ಲೇ ಬಂದಿದ್ದಾರೆ. ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಹೋಗಿ ನೋಡಿ, ಈಗ ಶ್ರೇಣಿಕಾ ಆಟ ಆಡ್ತಾ ಇದ್ದಾಳೆ. ಆಟ ಸಾಮಾನು ತಂದೆ ನೋಡಿ, ಇದು ಬೇಕಂತ ಹಠ ಮಾಡಿದ್ಲು, ಹಾಗಾಗಿ ಅದನ್ನು ತಂದ್ವಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್.